ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಎಲ್ಲರಿಗೂ ಗೊತ್ತಿರ್ಬೋದು, ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಅನ್ನೋದು ಒಂದು ಕಡೆ ಆದರೆ, ಕಾಂತಾರ ಲೆಜೆಂಡ್ 1 ಪಾರ್ಟ್ 1 ಈ ಮೂವಿ ಬಗ್ಗೆ ಬೆಳಗ್ಗೆ 9 ಗಂಟೆ ಆ್ಯಕ್ಚುಲಿ 9:05 ಶೋಗೆ ಸ್ಮಾಲ್ ತುಮಕೂರಲ್ಲಿ ಹೋಗಿ ನೋಡ್ಕೊಂಬಂದೆ. ಒಂದೆರಡು ಮಾತಾಡಬೇಕು ರಿವ್ಯೂ ಅಂತನಾದರೂ ಅನ್ಬೋದು. ಏನಪ್ಪ ಕಾಂತಾರ ಲೆಜೆಂಡ್ ಸಿನಿಮಾ ಕಾಂತಾರ ರೇಂಜಿಗಿದೆಯಾ, ನೋಡ್ಬೋದಾ ಅಂತ ನಾನು ಕೇಳೋದಾದರೆ ಆ್ಯಕ್ಚುಲಿ ಚೆನ್ನಾಗಿದೆ. ಒಳ್ಳೆ ಪ್ರಯತ್ನ, ಫ್ರೇಮ್ಗಳಾಗಲಿ ಅವ್ರು ಹಾಕಿರೋ ಪ್ರತಿಯೊಂದು ಫ್ರೇಮು, ಆಮೇಲೆ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಂದು ಫ್ಯಾಬುಲಸ್ ಅಂತ ಹೇಳ್ಬೋದು. ಆ ದೈವ ಬಂದಾಗ ನರ್ತನ ಮಾಡ್ತಾರೆ ನೋಡಿ, ಅದರಲ್ಲೂ ಈ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ರುಕ್ಮಿಣಿ ಅವ್ರಿಗೆ ಅವ್ರನ್ನ ಕೊಲ್ಲಕ್ಕಾಗಲ್ಲ ಅಂತ ಇನ್ನೊಂದು ಅರ್ಧ ನಾರೇಶ್ವರ ವೇಷನ ಏನೋ ಅಂತಾರಲ್ಲ, ಅದು ಗಂಡು ಹೆಣ್ಣು ಮಿಕ್ಸ್ ಆಗಿ ಈ ಪುಷ್ಪ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ನೋಡಿ, ಗಂಡು ಅರ್ಧ ನಾರೇಶ್ವರಿ. ಆ ಒಂದು ಲಿಟ್ರಲಿ ಆ ಪಾರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ಅಂತಲೇ ಹೇಳ್ಬೋದು. ಈ ಫಿಲಮಲ್ಲಿ ಪಾಸಿಟಿವ್ ಅಂತ ಕೇಳಿದ್ರೆ ನೇಮೆ ಕಾಂತಾರ. ಆಲ್ರೆಡಿ ಗೊತ್ತಿರೋಂಗೆ KGF ಕಾಂತಾರ ಅಂದರೆ ಗೊತ್ತಿರುತ್ತೆ. ಕಾಂತಾರನೇ ನೇಮು ಇಡೀ ಇಂಡಿಯಾ ಅಲ್ಲ ವರ್ಲ್ಡ್ ವೈಡೇ ತುಂಬ ಫೇಮಸ್ಸು. ನೇಮು ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ರಿಷಬ್ ಶೆಟ್ಟಿ ಆ್ಯಕ್ಟಿಂಗು ಫ್ಯಾಬುಲಸ್ ಅಂತ ಹೇಳ್ಬೋದು. ಹೋದ ಸತಿಗಿಂತ ಈ ಸತಿ ತುಂಬ 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 ಚೆನ್ನಾಗಿ ಬಂದಿದೆ. ಅವ್ರ ಆ್ಯಕ್ಟಿಂಗ್ ಆಗಲಿ, ಆ ದೈವ ಮೇಲೆ ಬಂದಾಗ ಆ ಒಂದು ರಿಯಾಕ್ಷನ್ ಆಗಲಿ, ಆ್ಯಕ್ಚುಲಿ ಇದನ್ನು ಹೇಳಬೇಕು ಲಿಟ್ರಲಿ. ನನ್ನ ಪಕ್ಕ ಒಂದು ಆಂಟಿ, ಮಿಡಲ್ ಏಜ್ ಆಂಟಿ ಎಲ್ಲ ಅಜ್ಜಿನೇ ಅನ್ಬೋದು, ಒಂದು 55-60+. ಆ ಸೀನು, ದೇವ್ರ ಸೀನ್ ಬಂದಾಗೆಲ್ಲ, ಬ್ರಹ್ಮ ರಾಕ್ಷಸ ಸೀನ್ ಬಂದಾಗೆಲ್ಲ ಪಕ್ಕದಲ್ಲಿ ಸೀಟಲ್ಲಿ ಕೈ ಮುಕ್ಕೊಂಡು ಕುಂತ್ಕೊಂಡ್ಬಿಡೋರು. ನನಗಂತೂ ಒಂದು ಕಡೆ ನಗು ಬರೋದು. ಆಮೇಲೆ ಇಷ್ಟೊಂದು ಭಕ್ತಿ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ. ಒಟ್ಟು ತಟ್ಟುತ್ತೆ ಆ ದೈವ ಅನ್ನೋದು. ಅವರು ಇಟ್ಟಿರೋ ಇದು ವಯಸ್ಸಾದವ್ರಿಗಾಗಲಿ, ದೇವ್ರ ಮೇಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರೋರ್ಗಂತೂ ತುಂಬ ಚೆನ್ನಾಗಿ ತಟ್ಟುತ್ತೆ. ಆ ಮ್ಯೂಸಿಕ್ ಆಗ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಆಮೇಲೆ ಮನುಷ್ಯ ಕೆಟ್ಟ ಮಾಡಿದಾಗ ಕರ್ಮ ಅನ್ನೋದು, ಪಾಪದ ಕೊಡ ಅನ್ನೋದು ತುಂಬುತ್ತೆ ಅಂತಾರಲ್ಲ, ಅದು ತುಂಬಿದಾಗ ಯಾವ ಥರ ರಾಜ ಆಗಲಿ, ಮಂತ್ರಿ ಆಗಲಿ, ಯಾರಾಗಲಿ ಅವ್ರ ಕಾಲ ಬಂದಾಗ ಅವರು ಕರ್ಮ, ಪಾಪದ ಕೊಡ ತುಂಬಿದಾಗ ಅದು ಕರ್ಮ ಅನ್ನೋದು ಹೊಡೆಯುತ್ತೆ ಅಂತಾರಲ್ಲ, ಅದು ಒಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಮೇಯ್ನ್ ಟ್ವಿಸ್ಟ್ ಅಂದರೆ ನಮ್ಮ ರುಕ್ಮಿಣಿ ವಸಂತ್ ಅವರು ಸ್ಟಾರ್ಟಿಂಗಿಂದನೂ ತುಂಬ ಪಾಸಿಟಿವ್ ಆಗಿ ರಿಷಬ್ ಶೆಟ್ಟಿ ಜೊತೆ ಏನೋ ಲವ್ ಇದೆ ಅನ್ನೋ ಥರನೇ ತೋರಿಸ್ಕೊಂಬರ್ತಾರೆ. ಸೆಂಟ್ರಲ್ಲಿ ಇನ್ನೇನು ಕೊನೆಯಲ್ಲಿ ಒಳ್ಳೆ ಟ್ವಿಸ್ಟ್ ಇಟ್ಟು ಮೇಯ್ನ್ ವಿಲನ್ನು ಆ್ಯಕ್ಚುಲಿ ರುಕ್ಮಿಣಿ ವಸಂತ್ ಅವರೇ ಆಗಿರ್ತಾರೆ. ತುಂಬ ಚೆನ್ನಾಗಿ ಆ ಒಂದು ಕನ್ವರ್ಷನ್ ಆಗುತ್ತಲ್ಲ, ಫಸ್ಟಿಂದ ಒಂಥರ ಫೇಸ್ ತೋರಿಸಿ ನೆಕ್ಸ್ಟು ಒಂದೇ ಸತಿ ಸಡನ್ನಾಗಿ ಅವರೇ ವಿಲನ್ ಆಗೋ ಥರ, ಅದು ತುಂಬ ಭಾರಿ ಟ್ವಿಸ್ಟ್ ಇದೆ. ಅದು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ್ಯಕ್ಚುಯಲ್ಲಾಗಿ ಓವರಾಲಾಗಿ ಕಾಂತಾರ, ಈಗ ನಾವು ಹೋಗಿದ್ದು 410 ರೂಪೀಸೇನೋ ಆಗುತ್ತೆ ತುಮಕೂರು ಎಸ್ಮಾಲಲ್ಲಿ. ಹೋದರೆ ಟಿಕೆಟು ವರ್ತಾ ಅಂದರೆ ಪಕ್ಕಾ ವರ್ತಿದೆ, ನೋಡ್ಬೋದು. ಅವರು ಫೈಟಿಂಗ್ ಸೀಕ್ವೆನ್ಸ್ ಅಂತೂ ತುಂಬ ಆ್ಯಕ್ಷನ್ ಕೆಲಸ ಮಾಡಿರೋಂತೂ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಸೆಂಟ್ರಲ್ಲಿ ಬಾಹುಬಲಿ ವೈವು ಬಂದೋಗುತ್ತೆ. ಆ ಕೋಟೆ ಇದು ಎಲ್ಲ ನೋಡಿದಾಗ, ಕೋಟೆ ಅವ್ರ ಟೆಕ್ನಾಲಜಿ ಅವನ್ನೇನು ಮಾಡೋದು ಅದೆಲ್ಲ ನೋಡಿದಾಗ, ಟೆಕ್ನಾಲಜಿ ವೈಸ್ ಗೋಡೆ ಹೊಡೆಯೋದು, ಕಟ್ಟಿದವನಿಗೆ ಕೆಡವೋದು ಗೊತ್ತಿಲ್ವ ಅಂತ ಒಂದೆಲ್ಲ ಡೈಲಾಗ್ ಬರುತ್ತೆ. ತುಂಬ ನೀಟಾಗಿ ಬಂದಿದೆ. ಆ್ಯಕ್ಷನ್ ಕಟ್ ಪರ್ಫೆಕ್ಟ್ ಸಿನಿಮಾ ಅಂತ ಹೇಳ್ಬೋದು. ಪಾಸಿಟಿವ್ ನೆಗೆಟಿವ್ ಅಂತ ನನಗೇನು ಮೇಜರಾಗಿ ಅನ್ನಿಸ್ಲಿಲ್ಲ. ನೆಗೆಟಿವ್ ಅಂತ ಅಂದರೆ ಏನು ಸೂಪರ್ ನೆಗೆಟಿವ್ ಅಂದರೆ ಅಂಥ ಸೂಪರ್ ಹಿಟ್ ಸಾಂಗ್ಸ್ ಆಗಲಿ, ಲವ್ ಸಾಂಗ್ಸ್ ಆಗಲಿ, ಏನು ಎಕ್ಸ್ಪೆಕ್ಟೇಷನ್ ಐಟಮ್ ಸಾಂಗ್ಸ್ ಆ ಥರದ್ದೇನು ಇಲ್ಲ. ಅಂದರೆ ಸಾಂಗ್ಸ್ ವಿಚಾರದಲ್ಲಿ ಒಂದು ಸ್ವಲ್ಪ ಇದು, ಬಟ್ ಸ್ಟೋರಿ ನರೇಟಿಂಗ್ ಆಗಲಿ ಎಲ್ಲ ಆಗಲಿ, ಆ್ಯಕ್ಚುಲಿ ಇದು ಫಿಲಮ್ ಇರೋದು 3 hours 48 minutes ಬರುತ್ತೆ. ನಿಮ್ಗೆ ಎಲ್ಲೂ ಆ ಗ್ಯಾಪಲ್ಲಿ ಬೋರಿಂಗ್ ಅಂತ ಎಲ್ಲೂ ಅನಿಸಲ್ಲ. ತುಂಬ ಕ್ಲೀನಾಗಿ ಕರ್ಕೊಂಡು ಹೋಗುತ್ತೆ. ಆಮೇಲೆ ಇನ್ನೇನಪ್ಪ ಅಂತ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆಮೇಲೆ ಬ್ರಹ್ಮರಾಕ್ಷಸ ಅನಿಮೇಷನ್ನು ಓಕೆ, ಅದು ಅನಿಮೇಷನ್ ಕಾರ್ಟೂನ್ ಥರ ಇದು ಮಾಡಿ ಅದು ಓಕೆ ಅನ್ಬೋದು. ತುಂಬ ಎಕ್ಸ್ಟ್ರೀಮ್ ಅಲ್ಟಿಮೇಟ್ ಅಂತ ಹೇಳಲ್ಲ, ಓಕೆ. ಓವರಾಲ್ ಕ್ಲಿಯರ್ ಕಟ್ಟಾಗಿ ಕಾಂತಾರ ನೋಡ್ಬೋದಾ ಅಂದರೆ ಕಣ್ಣು ಮುಚ್ಕೊಂಡು ನೋಡ್ಬೋದು, ಎರಡು ಮಾತೇ ಇಲ್ಲ. ವರ್ತಿದೆ, ನಿಮ್ಮ ದುಡ್ಡಿಗೆ ಪಕ್ಕ ವರ್ತಿದೆ. ನಿಮಗೆಲ್ಲೂ ಬೋರಿಂಗ್ ಅನಿಸಲ್ಲ, ಇದನ್ಸಲ್ಲ, ಪಕ್ಕಾ ಮಾಡ್ಬೋದು.
ಆರಾಮಾಗಿ ಹೋಗಿ ನೋಡಿ ಎಂಜಾಯ್ ಮಾಡಿ ವೀಕೆಂಡಲ್ಲಿ ಅಷ್ಟೇ, ಏನಿಲ್ಲ. ಇನ್ನೇನು ನಾಳೆ ಒಂದು ದಿವಸ ಐ ಟಿ ಯಲ್ಲಿರೋರಿಗೆ ಸ್ಯಾಟರ್ಡೇ ಮತ್ತು ವೀಕ್ ಆಫ್ ಸಿಗುತ್ತೆ. ನಾಳೆ ಒಂದು ದಿವಸ ಆಫೀಸ್ ಇರುತ್ತೆ. ಆರಾಮಾಗಿ ನೋಡಿಲ್ಲ ಅಂದವರು ಶನಿವಾರ ಭಾನುವಾರ ವೀಕೆಂಡ್ನಂತೂ ಆರಾಮಾಗಿ ಕಾಂತಾರ ಜೊತೆ ಎಂಜಾಯ್ ಮಾಡ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪವನ್ ಅಂತ ಸ್ಟಾರ್ಟಿಂಗ್ ಹೇಳಿಲ್ಲ, ಸಾರಿ. ಇದು ಇವತ್ತಿನ ಕಾಂತಾರ ರಿವ್ಯೂ. ನೆಕ್ಸ್ಟು ಯಾವ ಮೂವಿ ರಿವ್ಯೂ ಮಾಡಬೇಕು ಅಂತಂದರೆ ಯಾವ್ದಾದ್ರು ರಿಲೀಸ್ ಆದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ಆ ಮೂವಿ ನಾನು ಮಾಡ್ತೀನಿ. ಓಕೆ, ಟಾಟಾ, ಬೈ ಬೈ.